ಇವರೊಬ್ರು ರೈಡರ್ ಜಾಯ್ನ್ ಆಗತ್ತಾರ ಈ ಒಂದು ಇವೆಂಟ್ಗೆ. ಬ್ರೋ ಜನ ನಮ್ಮನ್ನ ಬೈಕ್ ನೋಡಿ ಕಂಡುಹಿಡಿಬಾರ್ದು, ನಮ್ಮನ್ನ ನೋಡಿದ್ರೆ ಕಂಡುಹಿಡಬೇಕು, ಆ ಥರ ಬೆಳಿಬೇಕಂತ ಬ್ರೋ. ಬಂದರು ಕಾಳಿದಾಸ ಕನ್ನಡಿಗ ಅಣ್ಣವ್ರೆ ಈ ಒಂದು ಇವೆಂಟಿಗೆ. ಅವ್ರ ಜೊತೆ ಹೊಂಟಿವಿ ನೋಡ್ರಪ್ಪ. ಫುಲ್ ಕೊಡೋ ಎಂಟ್ರಿಗೆ ಎಲ್ಲರೂ ಶಾಕ್ ಆಗದಂತರು ಪಕ್ಕ. ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಹೆವಿ ಖುಷಿ ಆಗತ್ತದ್ರಿ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಖುಷಿ, ಅಷ್ಟೊಂದು ಗೂಸ್ ಬಂಪ್ಸ್. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಇವೆಂಟಿಗೆ ಅಟೆಂಡ್ ಆಗತ್ತೀನಿ. ಮತ್ತು ನಮಸ್ಕಾರ ಎಲ್ಲ ಸ್ವಚ್ಛ ಮನಸ್ಸಿನ ಗಿಚ್ಚ ಮಂದಿಗೆ. ಇವತ್ತು ನಾನು ಮತ್ತು MT-15 ರೈಡರ್ ಅವರು ಒಂದು ಬಿಗ್ಗೆಸ್ಟ್ ಇವೆಂಟ್ಗೆ ಹೊಂಟಿವಿ. ಅದೇನಂತ ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಮತ್ತು ಈಗ ಹೋಗ್ತಾ ಏನು ನಡೀತದ ಪ್ರತಿಯೊಂದು ಕ್ಲಿಪ್ಸು ಮತ್ತು ಹಲವಾರು ಜನ ಸೆಲೆಬ್ರಿಟೀಸು ವರ್ಲ್ಡ್ ಈ ಒಂದು ಇವೆಂಟಿಗೆ ಬರಾಕತ್ತಾರ. ಮತ್ತು ಎಷ್ಟೊಂದು ಒಂದು ಬಿಗ್ಗೆಸ್ಟ್ ಬ್ರ್ಯಾಂಡ್ಸ್ ಬೈಕ್ಸ್ ಬರ್ತಾವೆ. ಮತ್ತು ಎಷ್ಟೊಂದು ಆಮ್ಯಾಗ ಹಳಿ ಅಂದರೆ ವಿಂಟೇಜ್ ಬೈಕಿಂದ ಈಗಿನ ಟ್ರೆಂಡಿಂಗ್ ಬೈಕ್ವರೆಗೂ ಎಲ್ಲ ಥರ ಬೈಕ್ ಬರ್ತಾವೆ. ಮತ್ತು ಆಲ್ ಓವರ್ ಕರ್ನಾಟಕದಿಂದ ಬೈಕರ್ಸ್ ಬರ್ತಾರೆ. ಸೊ ಇದು ಆಲ್ಮೋಸ್ಟ್ ಒಂದು ಬಿಗ್ಗೆಸ್ಟ್ ಇವೆಂಟ್, ಪ್ರತಿ ವರ್ಷ ನಡೆಯೋದು ಒಂದು ಬಿಗ್ಗೆಸ್ಟ್ ಇವೆಂಟ್ ಆಗ್ಯದ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಈ ಒಂದು ಇವೆಂಟ್ ಒಳಗೆ ಈವ್ನಿಂಗ್ ಟೈಮಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ಅವ್ರದ್ದು, ರಘು ದೀಕ್ಷಿತ್ ಅವ್ರ ಮ್ಯೂಸಿಕ್ ಕಾನ್ಸರ್ಟ್ ಇರುತ್ತೆ. ಮತ್ತು ದಿ ಫೇಮಸ್ ನಕ್ಕನ್ ಲೇ ಅವ್ರು ಕೂಡ ಬರಾಕತ್ತಾರೆ ನೋಡ್ರಿ. ಸೊ ಅವ್ರನ್ನೆಲ್ಲ ತೋರಿಸ್ತೀನಿ, ಅವ್ರ ಜೊತೆ ಮಾತಾಡೋಣಂತ. ಒಂದು ಹೆವಿ ಫನ್ ಅಂತೂ ಇರುತ್ತೆ ಅದಕ್ಕೋಸ್ಕರ ಈ ವ್ಲಾಗ್ನ ಫುಲ್ ಕೊನೆವರೆಗೂ ನೋಡ್ಕೊಂಬಂದ್ರಿ. ಮತ್ತು ಹಂಗೆ MT-15 ರೈಡರ್ ಜೊತೆ ನಾವೆಲ್ಲ ಹೊಂಟ್ರಪ್ಪ ಅಂದರೆ ಈಗ ಒಬ್ಬರು ಸ್ಪೆಷಲ್ ಪರ್ಸನ್ ಬರೋರು ಅದಾರ. ಸೊ ಅವ್ರನ್ನ ಜೊತೆ ಅವ್ರನ್ನ ಈ ಒಂದು ವ್ಲಾಗ್ದಾಗ ಜಾಯ್ನ್ ಆಗ್ತಾರೆ ಮತ್ತು ಈ ಒಂದು ರೈಡಲ್ಲಿ ಜಾಯ್ನ್ ಆಗ್ತಾರೆ. ಸೊ ಹೋಗುನಂತ ಬರೀ ಅವರು ಇವರೊಬ್ರು ರೈಡರ್ ಜಾಯ್ನ್ ಆಗತ್ತಾರ ಈ ಒಂದು ಇವೆಂಟ್ಗೆ. ಇಷ್ಟು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಇಷ್ಟೊಂದು ಹಂಬಲ್ ಆಗಿರೋ ತರ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಗುರು. ಯಾಕಂದ್ರೆ ಒಂದ್ ಜನ ಇರ್ತಾರೆ ಅವ್ರು ಎಷ್ಟು ಜಾಸ್ತಿ ರೆಸ್ಪಾನ್ಸ್ ಮಾಡೋದೇನಿಲ್ಲ. ಸೊ ಇಂತ ದೊಡ್ಡ ಕ್ರಿಯೇಟರ್ ನಮ್ಗೆ ಎಷ್ಟು ಹಂಬಲ್ ಆಗಿ ಮಾತಾಡಿಸ್ತಾವ ಅಂದ್ರೆ ಅಲ್ಲಿ ಮುಂದೆ ಹೋಗ್ತಾರ. ಇಲ್ಲಿ ತೋರಿಸ್ತೀನಿ ಹೊಂಟಾರಲ್ಲ ಇವ್ರ ನೋಡ್ರಪ್ಪ ಕ್ರಿಯೇಟರ್ 220 ಕಿಲ್ಲರ್ ಅಂತಂದು ಇವ್ರ ನೋಡ್ರ ಒಂದ್ ಕ್ರಿಯೇಟರ್. ಇವ್ರೊಂದ್ ಮಾತಾಡಿದ್ರ ಅದೇನಪ್ಪಾ ಅಂದ್ರ ಬ್ರೋ ಅವ್ರ ಹತ್ರ ಎಷ್ಟೊಂದು ಸೂಪರ್ ಬೈಕ್ಸ್ ಒಂದಿಷ್ಟು ಬೈಕ್ಸ್ ಅದಾವು. ಆದ್ರೆ ಈ ಸ್ಪ್ಲೆಂಡರ್ ಎದಕ್ಕೆ ತೊಗೊಂಬಂದಿರ ಅಂತ ಕೇಳಿದ್ರ ಬ್ರೋ ಸ್ಪ್ಲೆಂಡರ್ ಯಾಕೆ ತೊಗೊಂಬಂದಿರ ಅಂತ ಕೇಳಿದ್ರೆ ಅವ್ರು ಒಂದು ಮಾತಾಡಿದ್ರೆ ಏನು ಗೊತ್ತಾನ ಬ್ರೋ, ಜನ ನಮ್ಮನ್ನ ಬೈಕ್ ನೋಡಿ ಕಂಡುಹಿಡಿಬಾರ್ದು, ನಮ್ಮನ್ನ ನೋಡಿದ್ರೆ ಕಂಡುಹಿಡಬೇಕು, ಆ ಥರ ಬೆಳಿಬೇಕಂತ ಬ್ರೋ. ಬ್ರೋ ಆ ಮಾತಿಗೆ. ಮತ್ತು ಈಗ ಇವರು ಅಣ್ಣವ್ರಂತೂ ಸಿಕ್ಕರು 220 ಕಿಲ್ಲರ್ ಅನ್ನೋರು. ಸೊ ಇನ್ನೊಬ್ರನ್ನ ಮೀಟ್ ಮಾಡಕೊಂತೀವಿ, ಅದು ಇನ್ನೊಂದು ಟ್ವಿಸ್ಟ್ ಆಗ್ಯದ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಯಾರಂತ ಮತ್ತೆ ಮುಂದೆ ತೋರಿಸ್ತೀನಿ ಅಂತ ಒಮ್ಮೆಲೆ ತೋರಿಸಿದ್ರೆ ಹಂಗೆ ಮಜಾ ಇರುತ್ತಾನ ಇಲ್ಲ. ಸೊ ಮುಂದೆ ನೋಡ್ರಿ ತೋರಿಸ್ತೀನಿ. ಸೊ ಹೊಂಟಿವಿ ನೋಡ್ರಿ ಈಗ ಆ ಒಂದು ಕ್ರಿಯೇಟರ್ ಇರೋ ಮನೆ ಹತ್ರ. ಇವರೇ ಇನ್ನೊಂದು ಸ್ಪೆಷಲ್ ಪರ್ಸನ್ ಈ ಒಂದು ಇವೆಂಟಿಗೆ, ಇವ್ರ ಜೊತೆನೇ ಹೊಂಟಿವಿ ನಾವು. ಸೊ ಫೈನಲಿ ಬಂದರು ನೋಡ್ರಿ ಅಣ್ಣವ್ರು, ಕಾಳಿದಾಸ ಕನ್ನಡಿಗ ಅಂತ ಅಣ್ಣವ್ರು. ಸೊ ಫೈನಲಿ ಬಂದರು ಕಾಳಿದಾಸ ಕನ್ನಡಿಗ ಅಣ್ಣವ್ರು ಈ ಒಂದು ಇವೆಂಟಿಗೆ. ಅವ್ರ ಜೊತೆನೇ ಹೊಂಟಿವಿ ನೋಡ್ರಪ್ಪ. ಫಸ್ಟ್ ಟೈಮ್ ಆ್ಯಕ್ಚುಲಿ ಮೀಟ್ ಆಗ್ತಿರೋದು, ನಮ್ಗವ್ರಿಗೂ ಪರಿಚಯ ಇಲ್ಲ. ಹಾಯ್ ಬ್ರೋ. ಸೊ ಹೋಗ್ತಾ ಪರಿಚಯ ಮಾಡ್ಕೊಳ್ಳೋಣಂತ. ನಮ್ಮ 220 ಕಿಲ್ಲರ್ನ ಮತ್ತು ಕಾಳಿದಾಸ್ ಕನ್ನಡಿಗ ಅಣ್ಣವ್ರ ಜೊತೆ ನಾವು ಹೊಂಟಿವಿ. ಸೊ ಏನೋ ಒಂಥರ ಖುಷಿ, ಏನಪ್ಪ ಅಂದ್ರೆ ಇಷ್ಟು ದೊಡ್ಡ ಕ್ರಿಯೇಟರ್ ಜೊತೆ ನಾವು ಒಂದು ಸಣ್ಣ ಕ್ರಿಯೇಟರ್ ಆಗಿ ಹೋಗ್ತಾ ಇದೀವಲ್ಲ ಅನ್ನೋ ಖುಷಿನೇ ಬೇರೆ. ಅಣ್ಣ ಅವ್ರ ಜೊತೆ ಇಲ್ಲಿನೊಂದು ಜಾಗಕ್ಕೆ ಬಂದಿವಿ. ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಒಂದಿಷ್ಟು ಜನ ಬರತ್ತಾರ. ರೈಡರ್ಸ್ ಟೀಮ್ ಇಲ್ಲ ಅದು ನೋಡ್ರಿ ಮೀಟಪ್ ಆಗ್ಯದ. ಸೊ ಈ ಒಂದು ಟೀಮ್ ಜೊತೆ ನನಗೊಂಥರ ಎಷ್ಟು ಮೈಯೆಲ್ಲ ಗೂಸ್ ಬಂಪ್ಸ್ ಬರ್ತದೆ. ಯಾಕಂದರೆ ಒಬ್ಬ ಗುರು ಏನು ಮೀಟಪ್ ಗುರು, ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ವ್ಲಾಗರ್ಸ್ ಮೀಟಪ್ ನೋಡ್ತಾ ಇರೋದು ನಾನು. ಎಲ್ಲ ಥರ ಕ್ರಿಯೇಟರ್ಸು, ಎಲ್ಲ ಥರ ಬೈಕ್ಸು, ಏನಿಲ್ಲ ಅಂದರೆ ಇಲ್ಲೊಂದು ಈಗ ಎಷ್ಟೊಂದು ಥರ ಬೈಕ್ಸು, ಎಷ್ಟೊಂದು ಜನ ಕ್ರಿಯೇಟರ್ಸು, ಇಂಥವ್ರನ್ನೆಲ್ಲ ನೋಡ್ತೀವಿ. ಅಂದರೆ ಈ ಥರ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ನೆಲ್ಲ ನೋಡಿ ಮಾತಾಡ್ತೀವಿ ಅಂತ ನನ್ನ ಲೈಫ್ ಒಳಗೆ ಅಂದ್ಕೊಂಡಿರಲಿಲ್ಲ ರೀ. ಸೊ ಇದೊಂದು ಎಷ್ಟು ಖುಷಿ ಆಗತ್ತರ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿರಿ ಬೈಕ್ಸು ಬಾ ಮೀಟಪ್ಪು ಅಣ್ಣವ್ರ ಜೊತೆ ಕ್ಯಾಮ್ರಾ ಅಲ್ಲಿ ನೋಡಿ ಅಲ್ಲಿ ವೀಡಿಯೋ ಶೂಟ್ ಮಾಡ್ತಾವ್ರೆ. Insta 360 ಹಾಕೊಂಡು ಎಲ್ಲ ಥರ ಕ್ರಿಯೇಟರ್ಸ್ ಇದ್ದಾರೆ. ಸೊ ಈ ಒಂದು ಕ್ರಿಯೇಟರ್ಸ್ ಜೊತೆ ನಾನೊಬ್ಬ ಪುಟ್ಟ ಕ್ರಿಯೇಟರ್ ಸೇರಿಕೊಂಡು ಈ ಒಂದು ರೈಡಲ್ಲಿ ಅಥವಾ ಈ ಒಂದು ಇವೆಂಟ್ಗೆ ಹೋಗ್ತಿದ್ದೀನಿ ಅಂದರೆ ಒಂಥರ ಹೆಮ್ಮೆ ಆಗ್ತದೆ, ಖುಷಿ. ನೋಡ್ರಿಪ್ಪ ನಮ್ಮ ಲೆಜೆಂಡ್ರಿ ಡಾರ್ಲಿಂಗ್ RX 135. ಸೊ ಎಷ್ಟೊಂದು ಥರ ಬೈಕ್ಸ್ ಅದಾವು. ಇಂಥ ಒಂದು ಈವೆಂಟ್ ಅಥವಾ ಈ ಥರ ಒಂದು ಮೀಟಪ್ಗೆ ನಾನಂತರೂ ಬರ್ತೀನಿ ಅಂತ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಸೊ ಅಣ್ಣವ್ರಂತರೂ ಇದು ಸೈಲೆನ್ಸರ್ ತೆಗೆದ್ರು, ಹೆವಿ ಬ್ಯಾಂಗರ್ ಅಂದ್ಕೊಳ್ಳಿ. ಇವಾಗ ಅಂದರೆ ಹೆವಿ ಕ್ವಾಟ್ಲೆ, ಹೆವಿ ಅವಳಿ. ಮತ್ತು ಕೊಡೋ ಎಂಟ್ರಿ ನೋಡೋ ಇವೆಂಟಲ್ಲಿ ಕೊಡೋ ಎಂಟ್ರಿಗೆ ಎಲ್ಲರೂ ಶಾಕ್ ಆಗೋದಂತರೂ ಪಕ್ಕ. ಮೀಟಪ್ಪಿಗೆ ಆ ಸ್ಪ್ಲೆಂಡರ್ ಬಂದಿದ್ದಕ್ಕೆ ನಮ್ಮ ಅಣ್ಣವ್ರು ಏನಂತಾರೆ ನೋಡ್ರಿ ಈಗ ಯಾವ ಥರ ಆಗಿದೆ ಅಂತಂದರೆ ಇಲ್ಲಿ ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಇವಾಗ ಬೈಕ್ ಲೈನಪ್ ಆಗ್ಯದ ನೋಡ್ರಿ. ಇಲ್ಲಿ ಒಂದು ಕಡೆ NS ಲೈನಪ್ ಆಗ್ಯದ. ಸೊ ಇಲ್ಲಿ ದ ಲೆಜೆಂಡ್ರಿ GT, ಆಮ್ಯಾಗ ಈ ಕಡೆ ಆಪ್ರಿಲಿಯಾ
ಮತ್ತು ಇಲ್ಲಿ ಕೆ ಟಿ ಎಮ್ ಲೈನಪ್ ಅದು ನೋಡ್ರಿ, ಕೆ ಟಿ ಎಮ್ ಡ್ಯೂಕ್, ಆಮೇಲೆ ಇದರಲ್ಲಿ R15 MT-15 ಮತ್ತು RX. ಈ ಒಂದು ಮೀಟಪ್ ಅಂದ್ರೆ ಕ್ರೇಜಿ ಆಗದು ನೋಡ್ರಿ, ಮಾತ್ರ ಹೆವಿ ಕ್ರೇಜಿ. ಎಷ್ಟೊಂದು ಜನ ಬೈಕ್ ರೈಡರ್ಸ್ ಟೀಮ್ ಎಲ್ಲ ಬಂದದ. ಸೊ ಅವ್ರನ್ನೆಲ್ಲ ಹೋಗ್ತಾ ಪರಿಚಯ ಮಾಡ್ಕೊಳ್ಳೋಣಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲರೂ ಸ್ಟಾರ್ಟ್ ಆಗ್ಯಾವ ಎಲ್ಲ ಗಾಡೀಸ್ ಅಂದರು. ಇವಾಗ ಇವೆಂಟಿಗೆ ಹೋಗಿ ಒಂದು ಒಳ್ಳೆ ಕ್ವಾಡ್ಲೆ ಕೊಡೋದಂದ್ರೆ ಗ್ಯಾರಂಟಿ ಅನ್ಸುತ್ತೆ. ರೆಡಿ ಸ್ಟಾರ್ಟ್ ಆಯ್ತು ನೋಡ್ರಿ GD. ಮತ್ತೆಲ್ಲ ಒಂದಿಷ್ಟು ಜನ ಅಣ್ಣದವ್ರು ಪರಿಚಯ ಆಗತ್ತಾರ, ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಸೊ ನೋಡ್ತಿರ್ಬೋದು ಲೈಫ್ ಒಳಗೆ ಇಂಥ ಒಂದು ಜರ್ನಿ, ಈ ಒಂದು ಈವೆಂಟ್ಗೆ ಮತ್ತು ಈ ಥರ ಬೈಕ್ ಲೈನಪ್ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಏನಾರ ಫಸ್ಟ್ ಟೈಮು ಈ ಥರ ಲೈನಪ್ ನೋಡಿರೋರು ಏನಾರು ಇದ್ರೆ ಅವ್ರನ್ನೇ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊರಿ. ಹಂಗೆ ನಾವೊಂದೆಲ್ಲ ದೊಡ್ಡ ದೊಡ್ಡ ಬೈಕರ್ಸ್ ಜೊತೆಗೆ ನಾವೊಬ್ಬ ಕ್ರಿಯೇಟರ್ ಆಗೊಂತೀನಿ. ಸೊ ಫುಲ್ ಹೆವಿ ಅಂದ್ರೆ ಹೆವಿ ಖುಷಿ ಆಗತ್ತದ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗತ್ತದ. ಸೊ ಫರ್ದರ್ ಆಯ್ತು ಇನ್ನೂ ಹಿಂದೆ ಹೆವಿ ಬೈಕರ್ಸ್ ಅದಾವ, ಬೈಕರ್ಸ್ ಗ್ಯಾಂಗ್ ಐತಿ, ಮುಂದನೂ ಐತಿ. ಹೆವಿ ಮಾಡತ್ತಾರ, ಮನ್ನಗಂಡ ಹೊಂಟೇವು. ಬನ್ನಿ ಇವೆಂಟಿಗೆ. ಸೊ ಇವೆಂಟಲ್ಲಿ ಎಂಟ್ರಿ ಆಗತ್ತೀವಿ. ಈಗ ಇವೆಂಟ್ ಗ್ರೌಂಡಿಗೆ ರೀಚ್ ಆಗಿವಿ. ಸೊ ಹೆಂಗಿರುತ್ತೆ ನೋಡ್ರಿ ರಿಯಾಕ್ಷನ್ ನಮ್ಮ ಎಂಟ್ರಿ. ಲೆಟ್ಸ್ ಗೋ ಬ್ರೋ. ಈವೆಂಟ್ ಅಂದ್ರೆ ರಿಯಾಕ್ಷನ್ಸ್ ನೋಡ್ರಿ ನಮ್ಮ ಟೀಮ್ ಬರೋಣ ಹೆಂಗೈತಿ. ಆಲ್ರೆಡಿ ಎಷ್ಟೊಂದು ಜನ ಬೈಕರ್ಸ್ ಟೀಮ್ ಬಂದದ. ಸೊ ನಮ್ದಂದ್ರೆ ಒಂದು ರಾಯಲ್ ಎಂಟ್ರಿ ಅನ್ಬೋದು ನೋಡ್ರಿ. ಸೊ ಎಂಟ್ರಿ ಆಗತ್ತೀವಿ. ಆ್ಯಕ್ಚುಲಿ ಇದು ರೌಂಡ್ ಹಾಕಿ ಹೋಗ್ಬೇಕು ಅನ್ಸುತ್ತಾ, ಅಲ್ಲಿ ಲೈನಪ್ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ಎಲ್ಲರೂ ಹೊಂಟಿವಿ. ರೌಂಡ್ ಹಾಕೊಂಡು ಬಂತು ಟೀಮು, ಒಬ್ಬೊಬ್ರಾಗೆ ಬರತ್ತಾರ. ಹೆವಿ ಖುಷಿ ಆಗತ್ತದ್ರಿ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಖುಷಿ, ಅಷ್ಟೊಂದು ಗೂಸ್ ಬಂಪ್ಸ್. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ಇವೆಂಟಿಗೆ ಅಟೆಂಡ್ ಆಗತ್ತೀನಿ. ಮತ್ತು ಇಷ್ಟೊಂದು ಬೈಕ್ ಲೈನಪ್ ನೋಡಕತ್ತೀನಿ. ಮತ್ತು ಈ ಹೊಸೊಬ್ರನ್ನೆಲ್ಲ ಪರಿಚಯ ಮಾಡ್ಕೊಳತ್ತೀನಿ. ಹೇಳಕ್ಕಂದ್ರೂ ಸಾಧ್ಯನೇ ಇಲ್ಲ. ಒಂದು ಟೈಮ್ ನೀವು ಯಾರ್ಯಾರು ಟಿಕೆಟ್ ಬುಕ್ ಮಾಡಲಾರ್ದ ಈ ಒಂದು ಇವೆಂಟ್ನ ಮಿಸ್ ಮಾಡ್ಕೊಂಡಿರಿ, ಒಂದು ದೊಡ್ಡ ಲಾಸ್ ಮಾಡ್ಕೊಂಡಿರಿ ಅಂತ ಹೇಳೋದಂದ್ರೂ ಪಕ್ಕ. ಯಾಕಂದರೆ ಇಷ್ಟೊಂದು ದೊಡ್ಡ ಇವೆಂಟಿಗೆ ನೀವು ಆ್ಯಕ್ಚುಲಿ ಬರಲೇಬೇಕು. ಈ ಥರ ಇವೆಂಟ್ ಎಲ್ಲೇ ಇದ್ರೂ ಹೋಗಿ ವಿಸಿಟ್ ಮಾಡಿರಿ, ಈ ಒಂದು ಅನುಭವನ ಪಡ್ಕೊಳ್ರಿ. ಜಾಸ್ತಿ ಗಾಡಿಗಳು ಓಡಿಸ್ತಾರೆ. ಎದೆ ಒಳಗಡೆನೂ ಇದ್ದಾರೆ.